ನಮಸ್ಕಾರ ಸ್ನೇಹಿತರೆ ನೀವು ಕೂಡ ಯೂಟ್ಯೂಬ್ ಮಾಡ್ತಿದ್ದೀರಾ. ಯೂಟ್ಯೂಬ್ ಮಾಡಬೇಕಾದ್ರೆ ನಾವು ಮಾಡ್ತಿರೋ ಚಾನಲ್ ಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾ ಹೇಗೆ ಅಂತ ನಿಮ್ಮ ಮನಸ್ಸಿನಲ್ಲೂ ಹಲವು ಬಾರಿ ಪ್ರಶ್ನೆ ಮೂಡಿರಬೇಕು. ಅಂದರೆ ನಾವು ಮಾಡ್ತಿರೋ ಚಾನಲ್ ಮೇಲಿನ ವಿಡಿಯೋ ಅದು ಯಾವುದೇ ಕ್ಯಾಟಗರಿ ಇದ್ರೂ ಕೂಡ ಒಮ್ಮೊಮ್ಮೆ ಹೀಗೆ ಅನಿಸುತ್ತೆ, ದಿನ ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಬೇಕಾ? ಯಾಕಂದರೆ ಹಲವಾರು ವಿಡಿಯೋಗಳಲ್ಲಿ ನಿಮ್ಮ ವ್ಯೂಸ್ ಜಾಸ್ತಿ ಆಗಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ಚಾನಲ್ ಗ್ರೋ ಆಗಬೇಕು ಅಂದರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ಇಂತಹ ವಿಡಿಯೋ ನೀವು ಕೂಡ ಯೂಟ್ಯೂಬ್ ಮೇಲೆ ನೋಡಿರ್ಬೋದು ಸ್ನೇಹಿತರೆ, ಹಲವಾರು ಬಾರಿ ಇದನ್ನು ನೀವು ನೋಡಿರ್ಬೋದು. ಹಾಗಂದರೆ ನಮ್ಮ ಚಾನಲ್ ಮೇಲೆ ಡೈಲಿ ಒಂದು ವಿಡಿಯೋ ಅಂದರೆ ವಾರಕ್ಕೆ 7 ವಿಡಿಯೋ ಅಪ್ಲೋಡ್ ಮಾಡಲೇಬೇಕಾ ಹೇಗೆ? ಸೊ ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇದು ತಿಳಿದುಕೊಂಡ್ರೆ ನಮ್ಮಲ್ಲಿರೋ ಕನ್ಫ್ಯೂಷನ್ ದೂರ ಆಗತ್ತೆ, ಮುಂದೆ ಏನು ಮಾಡಬೇಕು ಅದು ಕ್ಲಿಯರ್ ಆಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸ್ನೇಹಿತರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಮ್ಮ ಚಾನಲ್ ಮೇಲೆ ಡೈಲಿ ಒಂದು ವಿಡಿಯೋ ಅಂದರೆ ವಾರಕ್ಕೆ 7 ವಿಡಿಯೋ ನಾವು ಅಪ್ಲೋಡ್ ಮಾಡಲೇಬೇಕಾ ಹೇಗೆ? ನೋಡಿ ಸ್ನೇಹಿತರೆ, ನಮ್ಮ ಚಾನಲ್ ಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಪೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಚಾನಲ್ ರೀಚ್ ಜಾಸ್ತಿ ಆಗುತ್ತೆ, ಅಂದರೆ ಜನರ ಮುಂದೆ ಜಾಸ್ತಿ ಹೋಗುತ್ತೆ. ನೀವು ನೋಡಿರ್ಬೋದು, ಏನೋ ನೋಡಬೇಕು ಅಂತ ನಾವು ಯೂಟ್ಯೂಬ್ ಓಪನ್ ಮಾಡಿದಾಗ ನಾವು ಸಬ್ಸ್ಕ್ರೈಬ್ ಮಾಡದೇ ಇರುವಂಥ ಚಾನಲ್ ವಿಡಿಯೋ ಕೂಡ ನಮ್ಮ ಮುಂದೆ ಬರುತ್ತೆ. ಸೊ ಇದು ರೀಚ್ ಅಂತಾರೆ. ಇನ್ನು ಚಾನಲ್ ಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿರುತ್ತೆ. ಸೊ ಇದರಿಂದ ನಮಗೆ ತುಂಬ ಹೆಲ್ಪ್ ಸಿಗುತ್ತೆ. ನೀವು ಈ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಆದರೆ ಇದನ್ನು ಮ್ಯಾನೇಜ್ ಮಾಡೋದು ಅಂದರೆ ಹೇಳೋಕೆ ಎಷ್ಟು ಸುಲಭನೋ ಅಷ್ಟೇ ಕಷ್ಟ ಕೂಡ ಅನಿಸುತ್ತೆ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು ಇದೆಲ್ಲ ಮೀರಿ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರೆ ಇದು ನಿಮಗಾಗಿ ಒಂದು ವರವಾಗಿರಲಿದೆ ಸ್ನೇಹಿತರೆ. ಓಕೆ, ಇನ್ನು ನಿಮ್ಮ ಚಾನಲ್ ಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಡಿಪೆಂಡ್ ಆಗುತ್ತೆ ನಿಮ್ಮ ಚಾನಲ್ ಕ್ಯಾಟಗರಿ ಮೇಲೆ. ಅಂದರೆ ಯಾವ ರೀತಿಯ ಟಾಪಿಕ್ ಮೇಲೆ ನೀವು ಕೆಲಸ ಮಾಡ್ತಿದ್ದೀರಾ ಇಲ್ಲಿ ಅದು ಮ್ಯಾಟರ್ ಮಾಡುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೀವು ಆಯ್ಕೆ ಮಾಡಿದ ಟಾಪಿಕ್ ಮೇಲೆ ಡೈಲಿ ಅಪ್ಲೋಡ್ ಈಸಿ ಆಗಿರುತ್ತೆ. ಇನ್ನು ಕೆಲವು ಟಾಪಿಕ್ ಇದೆ ಅದರ ಮೇಲೆ ಡೈಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಕಷ್ಟ. ಅಂದರೆ ನೀವು ಕಾಮಿಡಿ ಟೈಪ್ ಇಲ್ಲ ಹಾಡುಗಳು ಇಲ್ಲ ರಿಸರ್ಚ್ ಮಾಡಿ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡೋದು, ಹಿಸ್ಟ್ರಿ ವಿಡಿಯೋಸ್ ಮಾಡಬೇಕಾದ್ರೆ ಇದಕ್ಕೆಲ್ಲ ಪ್ರಾಪರ್ ಸ್ಕ್ರಿಪ್ಟ್ ಬರೆದು ಶೂಟ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ 4-5 ದಿನನೇ ಬೇಕು. ಇನ್ನು ಪ್ರಾಪರ್ ರಿಸರ್ಚ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೂ ತುಂಬ ಟೈಮ್ ಬೇಕು. ಸೊ ಈ ಕಂಡೀಷನ್ನಲ್ಲಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು ಈಸಿ ಅಲ್ಲ, ಸರಳವಾದದ್ದು ಅಲ್ಲ. ಸೊ ಇಲ್ಲಿ ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಕೆಟಗರಿ ಮೇಲೆ ಯಾವ ವಿಷಯದ ಮೇಲೆ ವಿಡಿಯೋ ಮಾಡ್ತಿದ್ದೀರಾ ಅದನ್ನು ನೋಡಿ ಡಿಸೈಡ್ ಮಾಡಬೇಕು. ಇನ್ನು ಇಲ್ಲಿ ಡೈಲಿ ವಿಡಿಯೋ ಮಾಡಿ ಹಾಕಿದರೆ ಏನಾಗುತ್ತೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ನೀವು ಆಯ್ಕೆ ಮಾಡಿದ ಟಾಪಿಕ್, ನೀವು ಆಯ್ಕೆ ಮಾಡಿದ ವಿಷಯದ ಮೇಲೆ ಡೈಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂದರೆ ಡೈಲಿ ಅಪ್ಲೋಡ್ ಮಾಡೋದು ಬೆಸ್ಟ್. ಮುಖ್ಯವಾಗಿ ನಾವು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದಾಗ ಸ್ನೇಹಿತರೆ, ಇವತ್ತು ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಇವತ್ತಿನಿಂದನೇ ನಾವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇದು ನಮಗೆ ಪ್ರಯೋಜನಕಾರಿ ಸಾಬೀತು ಆಗಿರಲಿದೆ. ಸೊ ಚಾನಲ್ ಪ್ರಾರಂಭದಲ್ಲಿ ನಾವು ಇದು ಮಾಡೋದು ಬೆಸ್ಟ್. ಇನ್ನು ಇಲ್ಲಿ ಇನ್ನೊಂದು, ನೀವು ಯಾವುದೇ ಕೆಟಗರಿ ಮೇಲೆ ಚಾನಲ್ ಸ್ಟಾರ್ಟ್ ಮಾಡಿ, ನೀವು ಆಯ್ಕೆ ಮಾಡಿದ ಟಾಪಿಕ್ ಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿತ್ತು ಅಂದರೆ ಮಾಡಿ ಬೆಸ್ಟ್. ಹೀಗಾಗ್ತಿಲ್ಲ, ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಒಂದು ಶೆಡ್ಯೂಲ್ ಫಿಕ್ಸ್ ಮಾಡಿ, ಒಂದು ವಾರದಲ್ಲಿ 2 ಇಲ್ಲ 3 ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಮತ್ತು ಆ ಟೈಮಿಗೆ ಅಪ್ಲೋಡ್ ಮಾಡಿ. ಒಮ್ಮೆ ಟೈಮ್ ಫಿಕ್ಸ್ ಮಾಡಿದರೆ ಯಾವುದೇ ಕಾರಣಕ್ಕೂ ವೀಕಲ್ಲಿ 2 ಅಥವಾ 3 ವಿಡಿಯೋ ನೀವು ಅಪ್ಲೋಡ್ ಮಾಡಲೇಬೇಕು, ಆಯಿತಾ? ಇನ್ನು ನೋಡಿ, ನೀವು ಶಾರ್ಟ್ಸ್ ವಿಡಿಯೋ ಏನಾದರೂ ಮಾಡ್ತಿದ್ರೆ ಡೈಲಿ 3 ಶಾರ್ಟ್ಸ್ ವಿಡಿಯೋ ಮಾಡಲೇಬೇಕು. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹೀಗೆ 3 ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ಲಾಂಗ್ ವಿಡಿಯೋದ ಮೇಲೆ ಕೆಲಸ ಮಾಡ್ತಿದ್ರೆ ಡೈಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿತ್ತು ಅಂದರೆ ತುಂಬ ಒಳ್ಳೆಯದು, ಒಳ್ಳೆ ರಿಸಲ್ಟ್ ಬೇಗ ಸಿಗುತ್ತೆ.
ಇಲ್ಲ ವೀಕಲ್ಲಿ 2-3 ವಿಡಿಯೋ ಹಾಕ್ತಿದ್ರೆ ಪ್ರತಿ ವಾರ ಹಾಕೋದು ನಿಮ್ಮ ಚಾನಲ್ ಗ್ರೋತ್ಗೆ ತುಂಬ ಬೆಸ್ಟ್ ಆಗಿರುತ್ತೆ. ಸೊ ನಾನು ಹೇಳಿದ್ದ ಈ ಎಲ್ಲ ಮಾತುಗಳಲ್ಲಿ ನಿಮಗೇನಾದರೂ ಕನ್ಫ್ಯೂಷನ್ ಆಗ್ತಿದ್ರೆ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.